ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8 ಗಂಟೆ ಆಗೈತೆ ನೋಡಿ. ರಂಗೋಲಿ ಹಾಕ್ಕೊಂಡು ಮನೆ ಎಲ್ಲ ಕಸ ಗುಡ್ಸಿನ್ರಿ. ನೋಡ್ತಿರ್ಬೇಕು ನಿಮ್ಮ ಮನೆ ಎಲ್ಲ ಕಸ ಗುಡ್ಸಿನಿ. ಇವತ್ತು ಈ ಡ್ರೆಸ್ ಇಟ್ಟಿದ್ರು ಸ್ಟಿಚ್ ಮಾಡಿಕೊಡ್ಬೇಕ್ರಿ. 3 ದಿನ ಆಯ್ತು ಅವ್ರು ಕೊಟ್ಟು ಹೊಲಿಬೇಕಾದ್ರೆ ಸೈಡ್ ಇಟ್ಟಿನಿ ಸ್ನೇಹಿತರೆ. ಒಂದಿಷ್ಟು ಕಟ್ಟಿಂಗು ಟಿಚಿಂಗು ಮಾಡೋದವು. ಇದು ಕೋಳ್ ಜಾತ್ರೆ ತೊಗೊಂಬೈದು ನೋಡಿ ಪಾಟಿ. ಏನು ನೀರು ಹಚ್ಚೋದು ಪಾರು ಹಚ್ಚೋದು ಏನು ಹಚ್ಚಾರ ನೋಡಿ. ನೀರು ಹೋಗ್ಸ್ಯಾನ್ರಿ ಶ್ರಾವಣ್ ಕುಮಾರ್ ಇದ್ರಾಗ. ಹುಡುಗ 3 ಗಂಟೆ ಬಿಡ್ತಾ ನೋಡಿ. ಎಂಥ ಚೆಂದ ಮೂಡ್ತೈತ್ರಿ ಅದು. ನಾ ಮೂಡುತ್ತೆ ನೋಡಿ ಸ್ನೇಹಿತರೆ. ಹಿಂಗೆ ಹೊಡ್ರೆ ಡಿಲ್ಟ್ ಆಗುತ್ತಾ. ಎಂತೆಂಥ ಕಾಲು ಬಂದು ನೋಡಿ. ನಾವು ಇದ್ರಗಲೇ ಬರ್ತಿದ್ವಿ ರೀ, ಪಾಟಿ ಪೆನ್ಸಿಲ್ ಬರ್ತಿದ್ವಿ. ಇವಾಗ ಡೈರೆಕ್ಟ್ LKG UKG ಬುಕ್ಕನ ಹೋಯ್ತಾರೆ ಸ್ನೇಹಿತರೆ. ಪಾಟಿ ಅನ್ನೋದೆಲ್ಲ ಇಲ್ಲ. ಬರೀ ಇವತ್ತು ಏನೋ ಸಾಂಬಾರು ಐತಿ. ಒಂದಿಟ್ಟು ಸಾಂಬಾರು ಕಾಶಿಟ್ಟಿನಿ. ಏನು ಮಾಡ್ಬೇಕು ನೋಡ್ಬೇಕ್ರಿ. ಗ್ಯಾಸ್ ಕಟ್ಟಿ ಎಲ್ಲ ಒಲೆ ತೊಳ್ಕೊಂಡಿನಿ. ಒಂದಿಷ್ಟು ನಾಷ್ಟ ಮಾಡಿಬಿಡ್ತೀನಿ ಸ್ನೇಹಿತರೆ. ಬ್ಯಾಸಿಗೆ ದಿನಕ್ಕೆ ಊಟನ ಹೋಗಲ್ಲ. ಹಾಯ್ ಮಾಡ್ತಮ್ಮ. ಎದ್ದಪ್ಪ. ಈಗೇನು ಮಾಡೋದು? ನೀರು ಕಾಲ ಜಾಕ ಮಾಡ್ರಿ. ಜಾಕ ಮಾಡಿರಿ. ನಾಷ್ಟ ಮಾಡ್ತೀರಿ. ಉಣ್ಣಕತ್ರಿ. ನಡಿ ಜಾಕ ಮಾಡ್ತೀಯ. ಅಲ್ಲಿ ತಿಕ್ತೆ ನಾ ಈಗ ಎದ್ದಾನ್ರಿ. ಬ್ರಷ್ ಮಾಡ್ತೀನಿ. ನಾ ಮಾಡಿಸ್ತೇನೆ. ಬರ್ರಿ ನೀರು ಕಾಸಿ ಸ್ನೇಹಿತರೆ. ಶ್ರಾವಣಿ ನೀರು ಹಾಕಾಕತ್ತಳ. ಬಾಂಡೆ ಅದ, ಬಾಂಡೆ ಇರ್ಲಕ್ಕ ಇವ್ರು ಜಾಕ ಮಾಡ್ತೀನಿ. ನೀರು ಕಾದ ಸುಮ್ಮನೆ ಉರಿ ಹಚ್ಚೋದು ಆರಿಸೋದು. ಮಸ್ತ್ ನೀರು ಹಾಕ್ಕೊಂಬಂದೆ. ಬಾಕದಾವ ನವಿ ತಣ್ಣೀರು ಹಾಕೊಂಬಕ್ಕ. ಪಟ್ಟಿ ಇಟ್ಟಿನ್ರಿ. ಪಟ್ಟಿ ತುಂಬ್ಕೊಂಬಂದೆ ಇದ್ದು ಅವನೇ ಕಸಾಕತ್ತೀನಿ. ಸುಮ್ಮನೆ ಒಲಿಗೆ ಯಾವಾದ್ರೂ ಈಡಾಗಲ್ಲ ಸ್ನೇಹಿತರೆ. ಯಾವಾರ ಇಲ್ಲಿ ಸುಮ್ಮ ಒಲಿಗೆ ಈಡು ಮಾಡ್ಕೊತ ಹೋಗ್ಬಿಡೋದು ನೋಡಿ. ಕಟ್ಟಿಗೆ ಹೊಲಕ್ಕೆ ಹೊತ್ಕೊಂಬರ್ದಾಗತ್ತೆ. ಇವ್ರು ಜಾಕ ಮಾಡಿಸಿ ಒಂದಿಟ್ಟು ನಾಷ್ಟ ಮಾಡಿ ಅವಿಸು ಮುಸ್ರಿ ಇವಿಸು ತಿಕ್ತೀನಿ ರೀ. ಸ್ವಲ್ಪ ಒಂದು 4 ಅದಾವ್ರಿ. 2 ಗಂಗಾಳ 1 2 ಚರಿಗೆ ಅದಾವು. ಮಜ್ಜಿಗೆ ತಂದಿದ್ಲು ಶ್ರಾವಣ್ ಕುಮಾರ. ಮಜ್ಜಿಗೆನೂ ಸೋಸಿ ಫ್ರಿಜ್ನಾಗ ಇಟ್ಟೀನಿ. ಮಧ್ಯಾಹ್ನದಾಗ ಕುಡಿಯಾಕೆ ಬರ್ತಾವ್ರಿ. ರಾಟಿ ಒಲಿತೀವಿ, ಹೀಟ್ ಆಗುತ್ತಾ. ಒಂದಿಷ್ಟು ಮಜ್ಜಿಗೆ ಮೊಸರು ಐಲ್ನ ಹಾಲು ಉಂಡ್ರೆ ಒಳ್ಳೇದು ನೋಡಿ. ಬರ್ರಿ ನೋಡಿ ಸ್ನೇಹಿತರೆ. ಟೈಮ್ ಬಂದು 12 ಗಂಟೆ ಮ್ಯಾಗ ಬಂದೈತ್ರಿ. ಎಲ್ಲ ಮನೇನು ಕ್ಲೀನ್ ಆಯಿತು. ರೊಟ್ಟಿ ಮಾಡಿದೆ ಮತ್ತು ಹಿಟ್ಟಿನ ಪಲ್ಯ ಮಾಡಿದೆ. ನಿನ್ನಿಟ್ಟು ಚಪಾತಿ ಇಟ್ಟು ಚಪಾತಿ ಮಾಡ್ಕೊಂಡೆ. ಇವಾಗ ಒಂದಿಷ್ಟು ಶ್ರಾವಣಿಯರು ಮುಕ್ಕೊಂಡಾರ. ಈಗ ಜಲ್ದಿ ಮಲ್ಕೊಂಡಾರಿ. ನೀರು ಬೈದು ಕುಡಿಯಾಕೆ 11:30 ಬಂದವ್ರು ನೀರು. ಮತ್ತು ಎಲ್ಲ ಕೆಲಸ ಮಾಡ್ರೆ ನೀರು ತುಂಬಿದೆ. ನಂದು ಕೂಡ ಜಾಕ ಊಟ ಎಲ್ಲ ಆಗೈತಿ ಸ್ನೇಹಿತರೆ. ಟೈಮ್ 12 ಗಂಟೆ ಆಗೈತಿ. ಬರೀ ನಾನು 3 ಬ್ಲೌಸು ಉಕ್ಸ್ ಹಚ್ಬೇಕಂದೆ. ಇವರು ಕೂಡ ಮಲ್ಕೊಂಡಾರ ಹುಡ್ರು ನೋಡಿ. ಉಕ್ಸ್ ಹಚ್ಬೇಕಂತ ತೊಗೊಂಡೆ. ವಿಡಿಯೋ ಮಾಡಿಲ್ಲಲ್ರಿ. ವಿಡಿಯೋ ಮಾಡಲಿಲ್ಲ ಅಂತೆ ವಿಡಿಯೋ ಚಾಲು ಮಾಡಿದೆ ಸ್ನೇಹಿತರೆ. ಇವತ್ತು ಈ ಹೊಲ್ದು ಹಾಕಿದ್ನೆಲ್ಲ ಚಂದಾಗ್ಯಾವ ಅಂದ್ರೆ ಸ್ನೇಹಿತರೆ. 1 2 3 ಅಂದರು. ಒಳಗಿಂದ ದೇವ್ರ ಮನೆ ಬಾಗಿಲಿಗೆ ಇಲ್ಲಿ ಹೊಲ್ದು ಹಾಕಿಲ್ಲ. ಮಸ್ತಾಗ್ಯಾವ್ರಿ ಅಂತಂದ್ರು. ಖುಷಿ ಆಯ್ತು ನೋಡಿ. ನಾವು ಇನ್ನೇನೋ ಒಂದು ಹೊಸ್ದಾಗಿ ಮಾಡಿದ್ವಿ ಅಂದ್ರೆ ಅದು ಚಲೋ ಆಗೈತೆ ಅಂದ್ರೆ ಭಾಳ ಖುಷಿ ಆಗುತ್ತೆ. ಟೈಮ್ ನೋಡಿ 12 ಆಗೈತಿ. ಬಿಸಿಲು ರೆಮ್ ಅಂತೈತಿ ಸ್ನೇಹಿತರೆ. ಬರ್ರಿ ಇನ್ನು ತಾರೀಕು 31. ನಾಳಿನಿಂದ ಇನ್ನು 2 ದಿನ ರೀ. 31 ಅಲ್ರಿ. 1ನೇ ತಾರೀಕು ಸ್ನೇಹಿತರೆ. ನಾಳಿನಿಂದ ನಾಳೆಗೆ ನಾಳಿನಿಂದ ಶ್ರಾವಣಿ ಸ್ಕೂಲಿಗೆ ಹೋಗ್ತದೆ. ನಾ ಹರಿದೇ ಇಲ್ರಿ ಅದನ್ನು. 31 ಕಟ್ಟಿ ಸ್ನೇಹಿತರೆ. ಇವಾಗ ಹರಿದು ನೋಡಿ. ಜಸ್ಟ್ 31 ಹರಿದೆ. 1ನೇ ತಾರೀಕಿಗೆ ಬಂತು ನೋಡಿ ಇವತ್ತು. ಬರೀ ನಾನು ಬ್ಲೌಸ್ ಉಕ್ಸ್ ಹಚ್ಕೊಂಡು ಮಸ್ತ್ ಸಿಗ್ತೀನಿ. 1 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಉಕ್ಸ್ ಹಚ್ಕೊಂಡೆ. ಟೈಮನು 2 ಗಂಟೆ ಆಯ್ತು ರೀ. ನಾ ಶ್ರಾವಣಿ ಕುಮಾರ 2 ತಾಸು 3 ತಾಸು ಆಯ್ತು ಮಲ್ಕೊಂಡು ಸ್ನೇಹಿತರೆ. ಈ ಬಿಸಿಲು ಟೈಮು ನಾನು ಎಲ್ಲೇ ಬಿಸಿಲು ಬಿಡು ಅಂತೆ ಮಲ್ಕೊಲ್ಲಂತ ಬಿಟ್ಟಿದ್ದೀನಿ. ಬ್ಲೌಸ್ ಬಂದಿದ್ರಿ. ನಾ ಇನ್ನೂ 2 ಜಂಪರ್ ಉಕ್ಸ್ ಹಚ್ಚಿದೆ. ಬ್ಲೌಜಿಗೆ ಬಂದರು 8 ಬ್ಲೌಸ್ ಹೋದ್ರು. 50 ರೂಪಾಯಿ ಕೊಂದಂದ್ರೆ 400 ರೂಪಾಯಿ ಆಯ್ತು. 20 ರೂಪಾಯಿ ಕೊಟ್ಟಾರ. ಅದು ಬಾಣಿಗೆ ಆಗಿಲ್ಲ. ಉದ್ರಿ ಕೊಡಲ್ಲ ಅಂದ್ಮೇಲೆ 20 ಕೊಟ್ಟಾರ ಸ್ನೇಹಿತರೆ. 400 ರೂಪಾಯಿದಾಗ 20 ರೂಪಾಯಿ ಕೊಟ್ಟು 380 ರೂಪಾಯಿ ಉದ್ರಿ ಹಚ್ಚೋದಾರ. ಹಿಂಗೈತೆ ನೋಡಿ. ಹಳ್ಳಿ ಕಡೆ ಏನು ಮಾಡೋಕ್ಕಾಗಲ್ರಿ. ಕೊಡ್ತಾರ ಲೇಟಾ. ನೀನೊಂದು ಸೀರೆನೂ ವ್ಯಾಪಾರ ಆತ. ಅದು ಉದ್ರಿ 1200 ರೂಪಾಯಿ ಸೀರೆ. ಇವಾಗ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಟೈಲರಿಂಗ್ ಒಂದು ವಿಡಿಯೋ ಮಾಡ್ಕೋಬೇಕಲ್ರಿ. ಅದು ಎಷ್ಟೇ ಓಡ್ಲಿ ಬೀಳಿ ಅದಕ್ಕೊಂದು ವಿಡಿಯೋ ಮಾಡಿ ಹಾಕಿದ್ನಂದ್ರೆ ಚೆನ್ನಾಗಿ ಬರುತ್ತೆ. ನಾ 1 ಗಂಟೆಗೆ ವಿಡಿಯೋ ಹಾಕಿದ್ನಲ್ಲ 1 ತಾಸು ಮ್ಯಾಗ ಆಯ್ತು. ಹೊಡೈತ್ರಿ. 1 ತಾಸಿದೀನು ಹೊಡೈತಿ. ಅದಕ್ಕೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು. ಲಕ್ಷ್ಮೀ ಸಿಸ್ಟರ್ ಅನ್ನೋರು ಶಾವಿಗೆ ಪಾಯಸ ರೆಸಿಪಿ ತೋರಿಸಿ ಅಂತ. ಈಗ ಇದ್ರಾಗ ಇದು ಲೈಫ್ ಸ್ಟೈಲ್ ಐತಿ. ಒಂದು ಕಂಟೆಂಟ್ ಒಂದ್ರ ಹಾಕಕ್ಕೆ ಬರಲ್ಲ ಸ್ನೇಹಿತರೆ. ಇವಾಗ ನಮ್ಮ ಲೈಫ್ ಸ್ಟೈಲ್ ಐತಿ. ರೆಸಿಪಿ ವಿಡಿಯೋ ಮತ್ತು ಟೈಲರಿಂಗ್ ವಿಡಿಯೋ ಇದ್ರೆ ಹಾಕಕ್ಕೆ ಬರ್ಲಾರ್ಕನೇ ನಾನು ಟೈಲರಿಂಗ್ ಚಾನಲ್ ಓಪನ್ ಬೇರೆ ಮಾಡಿದೆ. ಮುಂದೆ ಬರೋ ದಿನಗಳಲ್ಲಿ ನನಗೂ ರೆಸಿಪಿ ಚಾನಲ್ ಮಾಡಬೇಕನ್ನೋ ಆಸೆ ಇದೆ. ಪ್ಯಾನ್ ಹತ್ತೈತ್ರಿ. ಅದು ಇಷ್ಟು ಬೆವರು ಬರುತ್ತೆ ನೋಡಿ ಸ್ನೇಹಿತರೆ.
ಅದೇ ರೆಸಿಪಿ ಚಾನಲ್ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆಲ್ಲ ಒಂದು ಸ್ವಲ್ಪ ನೀಟಾಗ ಸಾಮಾನುಗಳು ಬೇಕು ರೀ. ಅವು ಇಷ್ಟಿಷ್ಟು ಬೋಲು ಮತ್ತು ಸ್ಟೀಲಿನ ಸಾಮಾನುಗಳು, ಕಡಾಯಿ ಎಲ್ಲ ಬೇಕು. ಅನುಕೂಲ ಮಾಡ್ಕೊಂಡು ನಾನು ಮುಂದೆ ಬರ್ದಿನಾಗಲಿ ರೆಸಿಪಿ ಚಾನಲೇ ಮಾಡಿಬಿಡ್ತೀನಿ. ನಾನು ಅದು ಏನೂ ಲೆಕ್ಕ ಹಾಕಿಲ್ಲ, ಮಾಡಬೇಕನ್ನೋ ಒಂದು ತಲೆ ಇದೆ. ಇದೊಂದು ಟೈಲರಿಂಗ್ ಆಗುತ್ತೆ, ಇದೊಂದು ರೆಸಿಪಿ ಆಗುತ್ತೆ, ಇದೊಂದು ಲೈಫ್ ಸ್ಟೈಲ್ ಆಗುತ್ತೆ. 3 ಚಾನಲ್ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು ಅನ್ನೋದೈತೆ. ಇವಾಗ ಈ ರೇಖಾ ಟೈಲರಿಂಗ್ ಏನು ಚಾನಲ್ ತೆಗೆದಿಲ್ಲ, ಅದು ಮೊನಿಟೇಷನ್ ಆನ್ ಆಗಿ ಅದು ಎಲ್ಲ ಮುಗಿದಿಂದ ಆ ಚಾನಲ್ ಓಪನ್ ಮಾಡ್ತಾ ಅದ್ರದ್ದು ಒಂದು ಪೇಮೆಂಟ್ ತೊಗೊಂಡಿಂದ ರೆಸಿಪಿ ಚಾನಲ್ ಓಪನ್ ಮಾಡ್ತೀನಿ. ಅಲ್ಲಿ ತನಕ ಓಪನ್ ಮಾಡಲ್ಲ. ಅಷ್ಟು ಕೂಡ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ. ಅದು ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡ್ಕೊಂಡು ಅದೆಷ್ಟು ಮುಗಿಸ್ಕೊಂಡ್ರೆ ಇವಾಗ 2 ದಿನಕ್ಕೊಂದು ವಿಡಿಯೋ ಹಾಕಿದ್ರು ಪರವಾಗಿಲ್ಲ ಆಗುತ್ತೆ ನೋಡಿ. ಬರೀ ಇವಾಗ ನಾನು ಕೂಡ ಬಟ್ಟೆ ಬಾಂಡೆ ಮಾಡ್ತೀನಿ. ಬಿಸಿಲೈತಂತೆ ಕುಂತೆ ಮಾಡ್ಕೊಂಡು ಕೇರಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ವಿಡಿಯೋ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಇದ್ರದ್ದೇ ವಿಡಿಯೋ ಹಾಕಿದ್ದೆ, ತೆಲುಗು ದಿಮ್ ಕವರು ಮತ್ತು ಬಾಗಿಲು ಪರ್ದೆ ಹೊಲಿದು ಹೆಂಗೆ ಅನ್ನೋದು ಹೋಗೈತೆ ರೀ. ಒಂದು 70 ತನಕ ಓಡೈತೆ. ಓಡ್ತಾವ್ರಿ ಟೈಲರಿಂಗ್ ವಿಡಿಯೋ, ಯಾಕಂದ್ರೆ ಅವು ಕಂಟೆಂಟ್ ವಿಡಿಯೋ ಆತಲ್ಲ ಓಡ್ತಾವೆ. ನಮ್ಮ ಲೈಫ್ ಸ್ಟೈಲ್ಗಿಂತ ರೆಸಿಪಿ ಚಾನಲ್ ಮಾಡಿದ್ರೆ ಖಂಡಿತ ಓಡುತ್ತಾ, ಮತ್ತು ಟೈಲರಿಂಗು ಓಡುತ್ತಾ. ಇದು ಲೈಫ್ ಸ್ಟೈಲು ಸಣ್ಣ ಹೋಗೈತೆ ಬಿಡಿ. ಯಾಕಂದ್ರೆ ಜನಗಳಿಗೆ ಫಸ್ಟಿಗೆ ನಾನು ಯಾರು ಏನೋ ಗುರುತಾಗುತ್ತಲ್ಲ ಅಷ್ಟು ಆಗೇ ಆಗುತ್ತೆ, ಕಷ್ಟ ಆಗುತ್ತೆ. ಇದು 200 ಸಬ್ಸ್ಕ್ರೈಬರು ಗೇನ್ ಆಯ್ತು ಸ್ನೇಹಿತರ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲು 200 ಸಬ್ಸ್ಕ್ರೈಬರ್ ಆಯಿತು, 1000 ವಾಚವರ್ ಆಯಿತು. ತುಂಬಾ ಖುಷಿ ಆಯಿತು. ಇನ್ನು 3000 ವಾಚವರು, 7500 ಸಬ್ಸ್ಕ್ರೈಬರು ಮಾಡ್ಕೋಬೇಕ್ರಿ. ಮಾಡ್ಕೋಬೇಕಂದ್ರೆ ನೀವು ಮಾಡಬೇಕ್ರಿ ಸಪೋರ್ಟು. ನಾನು ಕೂಡ ವಿಡಿಯೋ ಹಾಕಬೇಕು, ಮಾಡ್ಕೋಬೇಕು. ಬರ್ರಿ ನನಗೆ ಕೂಡ ಬಟ್ಟೆ ಬಾಂಡೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಅಪ್ಪು ಅಲ್ಲೇ ಕೂತಿ ಯಾಕ ಬಟ್ಟೆ ಹೋಗಿ ಸಮಕ ನೋಡಿ ಸ್ನೇಹಿತರೆ. ಇವಾಗ ಬಟ್ಟೆ ಹೋಗಿದೆ. ಸೂರ್ಯ ಕಾಣ್ತಿರ್ಬೇಕ್ರಿ. ಸೂರ್ಯ ಇನ್ನ ಮುನಿಗಿಲ್ಲ. ಹೊತ್ತು ಮುನಿ ಬಟ್ಟೆ ಹೋಗಿಬಾರ್ದು ಅಂತ ಹೇಳ್ತಾರೆ ಸಿಸ್ಟರ್. ನಾವು ಹೊತ್ತು ಮುನಿಗಿಲ್ಲ, ಜಲ್ದಿ ಹೋಗೋದು ನೋಡಿ. ಇವಾಗ ಶ್ರಾವಣ ಅಂತಿರ್ಬೇಕ್ರಿ. ಯಾಕೆ ಕಾಂಪೌಂಡಿಗೆ ಕುಂದ್ರಿಸ ಅಕ್ಕ ಅಂತ ಅವ ಅಡ್ಡಾಡಕ್ಕೆ ಹೋತಾನ್ರಿ. ಸುಮ್ಮನೆ ಕಿತಾಪತಿ ಮಾಡ್ತಾನೆ. ಅಲ್ಲಾದ್ರೆ ನಾವು ಆರಾಮಾಗಿ ತೆಗ್ದ ಮಾಡ್ಬೋದು. 100 ರೂಪಾಯಿ ಟೀಚಿಂಗ್ ಮಾಡಿದ್ದೀನಿ ರೀ ನಿಮ್ಗೆ ಹೇಳಿಂದನ. 100 ರೂಪಾಯಿ ಟಾಪ್ ಹಿಡಿದೆ, 3-4 ಟಾಪ್ ಇದ್ದು ಹಿಡಿದು ಕೊಟ್ಟೆ. ಬಟ್ಟೆ ಗಿರಕ್ಕೆ ಬಂದ್ರೆ ಅವ್ರಿಗೆ ಕೊಟ್ಟೆ, ಉಸಿ ಎತ್ತಿಟ್ಟೆ. ಬಟ್ಟೆನೂ ಓದಿನಿ ರೀ. ಬಾಂಡೆನೂ ಒಂದು ಪುಟ್ಟಿ ಇದ್ದು ಸ್ನೇಹಿತರೆ. ಬಾಂಡೆನೂ ತಿಕ್ಕಿನಿ ಸ್ನೇಹಿತರೆ. ಲೈಟ್ ಹೋಗ್ಯಾವು, ಎಲ್ಲ ಕ್ಲೀನ್ ಆಗೈತೆ ನೋಡಿ. ಮತ್ತು ಎಷ್ಟಕ್ಕೂ ಕಸ್ಟಮರ್ ಬಟ್ಟೆ ಭಾಳ ಹೊಲಿಯಾಕೆ ಹಾಕ್ಯಾರಿ. ಬ್ಯಾಸಿಗೆ ದಿನ ಹೀಟ್ ಆಗುತ್ತೆ ಅಂತೇಳಿ ನಾ ಇದು ಮಾಡಿದೆ. ಇವಿಷ್ಟು ಕಾಜಿ ಗುಂಡಿ ಮಾಡೀನಿ. ಮ್ಯಾಕೆ ಎತ್ತಿಡ್ಬೇಕು ರೀ, ಕಸ ಗುಡ್ಸಿ ಐತೆ. ಅವು ಅಲ್ಲಿ ಮಾಡ್ದಾಗಿದ್ದು ಮಡಚ್ಬೇಕಂದೆ ತೊಗೊಂಡೆ. ಮಡ್ಚದ ಅಲ್ಲ ಶ್ರಾವಣಿ ನಿಂತ ಹೊಡಿ ಸ್ನೇಹಿತರೆ. ಹಾಯ್ ಮೇಡಮ್. ಬರ್ರಿ ಲೈಟ್ ಹೋಗ್ಯಾವು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂಗಳ ಕಸ ಹುಡುಗಿ ಶ್ರಾವಣ ನೀರು ಹೊಡೆದಾನ. 6 ಬಂದೈತೆ ಟೈಮ್. 6ಕ್ಕೆ 5 ನಿಮಿಷ ಕಮ್ಮಿ ಆಯ್ತು ನೋಡಿ. ಈಗ ಕಟಿಂಗ್ ಮಾಡ್ಬೇಕ್ರಿ. ಎಷ್ಟಕ್ಕೂ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ದಿನ ಒಂದೊಂದು ಟಿಚ್ ಮಾಡೋಕೆ ಬರ್ತಾ. ಇವತ್ತು ಏನಾಯ್ತು? ಏನಿಲ್ಲ, ಏನು ಮಾಡಿದ್ವಿ ನೋಡಿ ಸ್ನೇಹಿತರೆ. ಇವತ್ತು ಒಂದು 3-4 ವಿಡಿಯೋ ರೀಲ್ಸ್ ಮಾಡಿದ್ವಿ. ಅದಕ್ಕೆ ಇವತ್ತು ಏನಾಯ್ತು ಅಂದ್ರೆ ನಮ್ಮ ಶ್ರವಣ ರೀಲ್ಸ್ ಮಾಡಿದ್ವಿ ಅಂತ ನೋಡಿ. ಅದ್ರಾಗ ಒಂಥರ ಖುಷಿ ಸ್ನೇಹಿತರೆ. ಮನಸ್ಸಿಗೆ ಬೇಜಾರಾದಾಗ ಒಂದು 4-2 ರೀಲ್ಸ್ ಮಾಡಿದ್ವಿ ಅಂದ್ರೆ ಖುಷಿ, ಮಸ್ತ್ ಖುಷಿ ಆಗಿಬಿಡುತ್ತೆ. ಮುಂದೆ ಕೆಲಸ ಮಾಡೋಕ್ಕೂ ಹುರುಪು ಬರುತ್ತೆ ಸ್ನೇಹಿತರೆ. ಯಾವುದೇ ಇಲ್ಲರಿ ಟೆನ್ಷನ್ ಅಂತ ಇರುವಂಥ ವಿಷಯದಾಗ ನಾವು ನಮಗೆ ಖುಷಿ ಆಗೋಂಥ ಕೆಲಸ ಮಾಡಬೇಕು ಸ್ನೇಹಿತರೆ. ಶ್ರವಣ ಎಷ್ಟು ಖುಷಿ ಆಯಿತು. ಯಾವಾಗ ಮಾಡಿದ್ವಿ? ಹೆಣ್ಣು ಅಂದರೆ ಕಣ್ಣು ಕಣ್ಣು ನಮ್ಮ ಊರಲ್ಲಿ. ಮತ್ತೆ ಯಾವ್ದು ಮಾಡಿದ್ರೆ ಹಡೆದವ್ವನ ಮೇಲೆ ಇರಲು ಮಗನ ಮಮತೆ ಎಂಬ ಕರಳ ತನ್ನ ಜೀವವನ್ನು ಮರೆತು ಕೂಡ ಹೆಸರಿಲೋ ಮಾತಾಡ್ಸ ಕೊಡಲ್ಲ ಸ್ನೇಹಿತರೆ. ಹಾಡಾಡು ಎಂತಾದ ತಾಯಿ ಕರುಳ, ತನ್ನ ಜೀವವನ್ನು ಒತ್ತೆ ಇಟ್ಟು ಎಂತಾದ ತಾಯಿ ಕರುಳ. ಬನ್ನಿ ಸ್ನೇಹಿತರೆ, ಹಾಲು ತೊಗೊಂಡಿನಿ. ಹಾಲು ಕಾಸಬೇಕು. ದೇವ್ರ ಮುಂದೆ ದೀಪ ಅದು ಹಚ್ಚಿದ್ವಿ. ಬ್ಲೌಸ್ ಕಟಿಂಗ್ ಮಾಡಬೇಕು. ಅರ್ಜೆಂಟಾಗಿ 2 ಬ್ಲೌಸ್ ಸ್ಟಿಚ್ ಮಾಡೋ ಬಂದವ್ರಿ. ಅದು ಸ್ಪೆಷಲ್ ಕೋದ್ನೆಲ್ಲ ನಾ ಮಾಡಿದ್ದು ರೀ. ಇವಾಗ ಎಷ್ಟಿಟ್ಟಿದ್ರು ನಾಳೆ ಕೊಡ್ಬೇಕಂತೇಳಿ. ಹೌದ್ರಿ ಶ್ರಾವಣಿ? ಒಂದು ಸೀರೆನೂ ವ್ಯಾಪಾರ ಆಗಿ ಸ್ನೇಹಿತರೆ. ಕಾಣ್ತಿರ್ಬೇಕಿಲ್ಲೇ ಇಟ್ಟಿನಿ. ಆ ಸೀರೆ ಕೂಡ ಒಂದು ಬ್ಲೌಸ್ ಮ್ಯಾಚಿಂಗ್ 100 ರೂಪಾಯಿ ಬ್ಲೌಸ್ ತೊಗೊಂಡು ಹೊಲಿಯಕ್ಕೆ ಕೊಟ್ಟಾರ. ಅದನ್ನು ಕೂಡ ಕಟ್ ಮಾಡಬೇಕು.
ಕಟಿಂಗ್ ವಿಡಿಯೋನು ಮಾಡಬೇಕು. ರೇಖಾ ಟೈಲರಿಂಗ್ 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಇವತ್ತಿ ಹಚ್ಕೊಳಕೈತೆ ನೋಡಿ, ಏಮ್ ರೆಡ್ಡಿ ಮಲ್ಲಮ್ಮ ಕಾಂತಿರಂತ ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು. ಅದಕ್ಕೆ ದಿನ ಇವತ್ತಿ ಹಚ್ಕೋಬೇಕು. ಸಂಜೆ ದೀಪ ಹಚ್ಚಾಗ ಹಚ್ತೇನೆ ರೀ, ಮುಂಜಾನೆ ಜಾಕಾಗೂ ಹಚ್ತೀನಿ. ಮತ್ತು ಒಂದಿಷ್ಟು ದಿನ ಆಗಾನ ನಮ್ಮ ಸಂಸಾರನ್ಯಾಗ ಮಲ್ಲಯ್ಯನ ಮರ್ತು ಬಿಡ್ತೀವಿ ರೀ. ಇವಾಗ ಮಲ್ಲಯ್ಯಗೆ ಹೋಗಿ ಬಂದೀವಿ. ಮಲ್ಲಯ್ಯ ತಲೆಯಾಗ ಇರ್ತಾನೆ ಸ್ನೇಹಿತರೆ. ಈ ಕಡೆ ಕೆಲಸಗಳು ಬಂದು ಅಂದ್ರೆ ಮಲ್ಲಯ್ಯನ ಮರ್ತಾ ಬಿಡ್ತೀವಿ ಸ್ನೇಹಿತರೆ. ತುಂಬ ಖುಷಿ ಆಗೈತೆ ನೋಡಿ. ನಾವು ಕೂಡ ನಮ್ಮ ಮಕ್ಕಳು ಕೂಡ ಹ್ಯಾಪಿಯಾಗಿದ್ದೀವಿ. ಈ ಹ್ಯಾಪಿಗೆ ಏನು ಕಾರಣ ಅಂದ್ರೆ ರೀಲ್ಸ್. ಹೌದಿಲ್ಲ ಚಿನ್ನ? ಏನು ಲೀಸಾ? ಅಲ್ಲಿ ಅಂಟೇರಿಗೆ ಲೇಸಾ? ರೀಲ್ಸ್ ರೀಲ್ಸ್ ಮಾಡಿದಿಲ್ಲ ನೀ? ಹೆಂಗೆ ಮಾಡಿದಿ? ಇವಾಗ ಅಮ್ಮ ಹಿಂಗ್ರಿ ಎಗ್ದಿಮ್ಮಿ ಕೈ ಹಿಡಿದು ಹಂಗೆ ಯಾರ ಸರ್ ಹೆಂಗೆ ತೋರ್ಸ ಹೆಂಗೆ ನೋಡಿ ಸ್ನೇಹಿತರೆ. ಇವ ಭಾಳ ಹೆಂಗಪ್ಪ ಹೆಂಗೆ ಮಾಡಿದ್ವಿ? ನೋಡಿ ಹಿಂಗೆ ಮಾಡ್ತಾವೆ ಹಿಡಿದಾಗ ರೀಲ್ಸ್ನಾಗ. ಚಂದ ಅದಾವ್ರಿ, ಒಂದಕ್ಕೊಂದು ರೀಲ್ಸ್ ಮಸ್ತ್ ಬಂದಾವು. ನಮ್ಮ ಫ್ಯಾಮ್ಲಿ ಫುಲ್ ರೀಲ್ಸ್ ಮಾಡಿ ಇವತ್ತು. 2 ಮಕ್ಕಳು ನಾನು ನೋಡಿ ಸ್ನೇಹಿತರೆ. ನಮ್ಮ ಫ್ಯಾಮ್ಲಿ ಹೆಂಗೈತೆ ನೋಡ್ರಿ, ಕಮೆಂಟ್ ಮಾಡಿ ಬರ್ರಿ. ಇವಾಗ ನಾಳೆ ಯಾಕೆ ಸಿಗುದು? ಇವತ್ತು ಬೇಡ. ಇವಾಗ ಹಾಲು ಬಂದವ್ರಿ, ಹಾಲು ಕೊಟ್ಟೋದಲ್ಲ. ಹಾಲು ಮೊಸರು ಮಜ್ಜಿಗೆ ಉಣ್ಣಲ್ಲ, ಬರೀ ಹಾಲು ಕಾಸ್ತೀನಿ. ಮತ್ತು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಓ ನಡಿ ಕಾಸು ಹಾಕಿ ಕೊಡ್ತೀನಿ ಕುಡಿ. ಬರಕ್ಕ ಶ್ರವಣಕ್ಕ ಹಾಲು ಎದ್ರ ಹಾಕಿಟ್ಟಿ ಅಕ್ಕ. ನೋಡಿ ಸ್ನೇಹಿತರೆ, ಹಾಲು ಎಷ್ಟು ಅದ ನೋಡಿ. ಇವು 25 ರೂಪಾಯಿ ಹಾಲು. ಮೊಸರು ಎಪ್ಪಾಕಬೇಕು ಅಂದ್ರೆ ಆಯ್ತು. ಬೇಸಿಗೆ ದಿನ ರೀ, ಮೊಸರು ಬೇಕೇ ಬೇಕು. 1 ಪಾಕೆಟ್ ಮೊಸರು ತೊಗೊಂಬಂದಿದ್ದೆ. ನಿನ್ನೆ ತಂದಿದ್ದೀನಿ, ನಿನ್ನೆ ಖಾಲಿ ಆಯ್ತು. ಹಾಲು ಖಾಲಿ ಅದು, ಎಲ್ಲ ಖಾಲಿ ಅದು. ಬೇಸಿಗೆ ದಿನಕ್ಕೆ ನಮ್ಮ ಶ್ರಾವಣಿ ಮೊಸರು ಜೀವ ಸ್ನೇಹಿತರೆ ಉಂಟಾರ ಅವ್ರು. ಹೌದಿಲ್ಲ? ಊಟ ಹಾಕ್ಕೊಳ್ಳ ನಿಮಗೆ. ರೊಟ್ಟಿ ಸಾಂಬಾರು ಮಾಡೀನಿ. ಹಿಟ್ಟಿ ಪಲ್ಯನ ಐತಿನ. ಚಪಾತಿ ಅದಾವು, ಯಾವ್ದು ಬೇಕಾದ್ರೆ ಉಂಟಾರ ನೋಡಿ ಸ್ನೇಹಿತರೆ. ಹಾಲು ಅದಾವು. ಬರ್ರಿ ಮತ್ತೆ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರಿಗೆ ಉಣಿಸ್ತೀನಿ ರೀ. 8 ಗಂಟೆ ಹಾಕ್ಬಂದು ನಾನು ಜೋರು ಮುಂದೆ ದೀಪ ಹಚ್ಚಿ 4-5 ರೀಲ್ಸ್ ಮಾಡಿ ಇವಾಗ ಅಡುಗೆ ಮನೆಯಾಗ ಬಂದೀನಿ ರೀ. ಅಡುಗೆ ಮಾತ್ರ ಜಾಸ್ತಿ ಇದ್ದಿಲ್ಲ ಇವತ್ತು. ಸಿಂಪಲ್ ಸ್ವಲ್ಪ ಐತ್ರಿ. ತಾಳಿಪಟ ಮಾಡ್ಬೇಕಂದ್ರೆ ರೊಟ್ಟಿದ್ದು ಹಿಂಗಾಗಿ ಕೈ ಬಿಟ್ಟು ನೋಡಿ. ಬಾ ಶ್ರಾವಣ ಉಂತಿ ಹಾಲು ಹಾಕ್ಕೊಳ್ಳ. ಫ್ರಿಜ್ ಯಾಕೆ ತೆರೆದಿರಮ್ಮ? ಹುಂಚಿಕಾಯಿ ಯಾಕೆ ಕಳ್ಸಾರ? ಆಂಟಿ ಥ್ಯಾಂಕ್ಸ್. ಆಂಟಿ ಹುಂಚಿಕಾಯಿ ಯಾವಾಗ ನೆಪ್ ಮಾಡ್ಕೊಂತಾರೆ ಮೊಸರು ಹುಂಚಿಕಾಯಿ ರೊಟ್ಟಿ ಹಾಕೊಂಡು. ನೋಡಿರಿ ಊಟನೂ ಆಯಿತು. ಫೈನಲ್ ಆಗಿ ಟೈಲರಿಂಗ್ ಒಂದು ವಿಡಿಯೋ ಶೂಟ್ ಮಾಡಿದ್ದೀವಿ. ಶ್ರಾವಣಿ ವಿಡಿಯೋ ಮಾಡಿಕೊಟ್ಲ. ಒಂದು ಬ್ಲೌಸ್ ಕಟಿಂಗ್ ಮಾಡೀವಿ. ಅದೇ ಆತಿ ಬ್ಲೌಸು ಇವಾಗ ಕಟಿಂಗ್ ಮಾಡೋಕತ್ತೀವಿ ಸ್ನೇಹಿತರೆ. ಒಬ್ರೊಬ್ರು 2-3 ಬ್ಲೌಸ್ ಒಮ್ಮೆ ಒಟ್ಟಿಗೆ ಹಾಕಿ ಕಟ್ ಮಾಡ್ತಾರೆ. ನಾನಿಲ್ಲ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡು ಅದ್ರ ಮ್ಯಾಗ ಹಾಕಿ ಇದಕ್ಕೆ ಈ ಥರ ಕಟ್ ಮಾಡ್ತೀನಿ ರೀ. ಒಬ್ರೊಬ್ರು ಕಟಿಂಗ್ ಮೆಥಡ್ ಒಬ್ರೊಬ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಊಟನ ಟೈಮು ಭಾಳ ಆಗಿದೆ ಸ್ನೇಹಿತರೆ. ಶ್ರಾವಣ್ ಕುಮಾರ ಮಲಗಿಸಿದ, ಅವನು ಉಂಡು ಮಕ್ಕೊಂಡ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.